ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇದೊಂದು ಮತ್ತೊಂದು ಗೌಡ್ಗೆರೆಯ ವ್ಲಾಗ್ ಆಗಿರುತ್ತೆ. ಶ್ರೀ ಚಾಮುಂಡೇಶ್ವರಿ ಬಸಪ್ಪನವರ ದೇವಸ್ಥಾನಕ್ಕೆ ನಾವು ಬಂದಿದ್ವಿ. ಇವತ್ತು ಏನೆಲ್ಲ ಆಯಿತು ಅಂತ ನಾನು ನಿಮಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟು ನಾವು ದೇವಸ್ಥಾನದೊಳಗಡೆ ಬಂದ ತಕ್ಷಣ ಇಲ್ಲಿ ತಾಯಿದು ದರ್ಶನ ಮಾಡೋಣ ಅಂತ ಹೇಳಿ ನಿಂತಿದ್ವಿ. ಲೈನ್ ಅಂತೂ ತುಂಬ ದೊಡ್ಡದಾಗಿತ್ತು. ಹಾಗೆಯೇ ನಾವು ಮಂಗಳವಾರ ಬಂದಿರೋದ್ರಿಂದ ಜನಗಳು ಅಷ್ಟೇ ತುಂಬ ಜಾಸ್ತಿ ಇದ್ರು ಅಂತಲೇ ಹೇಳ್ಬೋದು. ದೇವಸ್ಥಾನದೊಳಗಡೆ ವಿಡಿಯೋ ಮಾಡೋಕ್ಕೆ ಅಲೋ ಇಲ್ಲ, ಅದರಿಂದ ನಾನು ದೇವಸ್ಥಾನದ ಒಳಗಡೆ ಏನು ವಿಡಿಯೋ ಮಾಡ್ಕೊಳ್ಳಿಲ್ಲ. ಹಾಗೆಯೇ ಕೆಲವೊಬ್ಬರು ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕಿದ್ದಾರೆ, ಅದನ್ನು ನಾನು ನೋಡಿದ್ದೀನಿ. ಅವ್ರಿಗೆ ಹೇಗೆ ಅಲೋ ಮಾಡಿದ್ರು ನನಗೆ ಗೊತ್ತಿಲ್ಲ. ಇಲ್ಲಿ ದೇವಸ್ಥಾನದ ಹಿಂದೆಗಡೆ ಈ ಥರ ಒಂದು ಕಲ್ಲಿದೆ. ಈ ಕಲ್ಲಿಗೆ ನಾವು ಕಾಯನ್ನು ಅಂಟಿಸ್ಬೋದು. ಕಾಯಿನೇನಾದರೂ ಅಂಟ್ಕೊಂಡ್ರೆ ಮನಸ್ಸಲ್ಲಿ ಅಂದ್ಕೊಂಡಿರೋದಾಗತ್ತೆ, ಕಾಯನ್ನು ಅಂಟ್ಕೊಂಡಿಲ್ಲ ಅಂತಂದರೆ ಮನಸ್ಸಲ್ಲಿ ಅಂದ್ಕೊಂಡಿರೋದಾಗಲ್ಲ ಅಂತಲೂ ಸಹ ಸುಮಾರು ಜನ ಹೇಳ್ತಾ ಇದ್ರು. ಇಲ್ಲೊಂದು ಅಜ್ಜಿ ಕಾಯಿನ ಅಂಟ್ಸೋಕ್ಕೆ ಟ್ರೈ ಮಾಡ್ತಾಯಿದ್ರು. ಅದು ಎಷ್ಟೇ ಮಾಡಿದ್ರೂ ಸಹ ಕಾಯನ್ನು ಅಂಟ್ಕೊಳ್ತಾ ಇರಲಿಲ್ಲ. ಇಲ್ಲಿ ನೀರಲ್ಲಿ ತೇಲೋ ಕಲ್ಲು ಸಹ ಇದೆ. ಇದಕ್ಕೆ ಕೆಲವೊಬ್ಬರು ಕಾಯನ್ನು ಹಾಕಿ ಹಾಗೆಯೇ ಪೂಜೆನೂ ಸಹ ಮಾಡ್ತಿದ್ರಂತೆ. ಇವಾಗ ಆ ಥರ ಏನೂ ಮಾಡಬಾರ್ದು ಅಂತ ಈ ಕಲ್ಲಿಗೆ ಈ ಥರ ಜಾಲರಿ ಎಲ್ಲ ಹಾಕಿ ಮುಚ್ಚಿದ್ದಾರೆ. ದೇವ್ರದ್ದು ದರ್ಶನ ಎಲ್ಲ ಮಾಡಾದ್ಮೇಲೆ ಇಲ್ಲಿ ನಾನು ತೆಂಗಿನಕಾಯಿ ಸೇವೆ ಮಾಡ್ತಾ ಇದ್ನಲ್ಲ, ಇದು ನಂದು ತೆಂಗಿನಕಾಯಿ ಸೇವೆ ಬಂದು ಮೂರನೇ ವಾರನೂ ಸಹ ತೆಂಗಿನಕಾಯಿ ಕಟ್ಟಬೇಕು ಅಂತ ಹೇಳಿ ನಾನಿಲ್ಲಿ ಸ್ಲಿಪ್ ತಗೊಳ್ಳೋಕ್ಕೆ ಹೋಗಿದ್ದೀನಿ. ಇಲ್ಲಿ ನೋಡ್ಬೋದು ಎಷ್ಟು ಥರ ಪೂಜೆಗಳಿದೆ ಅಂತ. ಕೆಲವೊಂದು ಪೂಜೆಗಳಿಗೆ ಸೇವೆಗಳಿಗೆ ಅದರದ್ದೇ ಆದ ಅಮೌಂಟ್ನ ಅವರು ಫಿಕ್ಸ್ ಮಾಡಿರ್ತಾರೆ. ನಾವು ಅಮೌಂಟ್ನ ನಾವು ಕೊಟ್ಟರೆ ಅವರು ನಮಗೆ ಸ್ಲಿಪ್ ಕೊಡ್ತಾರೆ. ಆಮೇಲೆ ನಾವು ಪೂಜೆನ ಸಲ್ಲಿಸ್ಬೋದು. ಇಲ್ಲಿ ನೋಡ್ಬೋದು ತೆಂಗಿನಕಾಯಿ ಸೇವೆಗೆ ಅವರು 50 ರೂಪಾಯಿ ಅಮೌಂಟ್ನ ತಗೊಂಡಿದ್ದಾರೆ. ಹಾಗೆಯೇ ಇದು ಉಪ್ಪಿನ ಸೇವೆಗೆ ಬಂದು 30 ರೂಪಾಯಿ ತಗೊಂಡ್ರು ಅವರು. ಉಪ್ಪಿಗೆ ಅವರು ಏನೇನು ಕೊಟ್ಟಿರ್ತಾರೆ ಅಂತಲೇ ಒಂದು ಪ್ಲೇಟಲ್ಲಿ ಉಪ್ಪು, ಹಾಗೆಯೇ 2 ಕರ್ಪೂರ, 2 ಗಂಧದ ಕಡ್ಡಿ. ಈ ಉಪ್ಪಿನ ಆರತಿನ ದೇವ್ರಿಗೆ ಹೇಗೆ ಮಾಡೋದು ಅಂತ ಅಂದರೆ, ಫಸ್ಟ್ ಇಲ್ಲಿ ಉಪ್ಪನ್ನ ನಾವು ಸೈಡಿಗೆ ತಳ್ಕೊಬೇಕಾಗತ್ತೆ. ಕೆಲವೊಬ್ರು ಉಪ್ಪಿನ ಮೇಲೇ ಕರ್ಪೂರ ಹಚ್ತಾರೆ. ಆದರೆ ನಮಗೆ ಅಲ್ಲಿ ಒಂದು ಆಂಟಿ ಹೇಳಿದ್ದೇನು ಅಂದರೆ, ಉಪ್ಪಿನ ಮೇಲೆ ಕರ್ಪೂರ ಹಚ್ಬೇಡಿ, ಉಪ್ಪನ್ನ ಸೈಡಿಗೆ ತಳ್ಳಿ ಕರ್ಪೂರನ ಹಚ್ಚಿ, ಕರ್ಪೂರನ ಹಸಾದ್ಮೇಲೆ ನಾವು ಗಂಧದ ಕಡ್ಡಿಯಿಂದ ತಾಯಿಗೆ ಪೂಜೆ ಮಾಡಿ, ಉಪ್ಪಿನ ಆರತಿಯಿಂದನೂ ಸಹ ತಾಯಿಗೆ ನಾವು ಪೂಜೆ ಮಾಡಿ, ನಮ್ಮ ಮನಸ್ಸಲ್ಲಿ ಅಂದ್ಕೊಂಡಿರೋ ಕಷ್ಟ ಎಲ್ಲ ದೇವ್ರಿಗೆ ಹೇಳಿ ನಾವು ಆಮೇಲೆ ನಮ್ಮ ಮುಖದಿಂದ 3 ಸಲ ಇಳಿ ತೆಗೆದು ನಾವು ಈ ಉಪ್ಪಿನ ರಾಶಿಗೆ ಉಪ್ಪನ್ನ ಸುರಿಬೇಕಾಗುತ್ತೆ. ಈ ಥರ ಮಾಡೋದ್ರಿಂದ ನಮಗೇನಾದ್ರು ದೃಷ್ಟಿ ಆಗಿದ್ರೆ ಅಥವಾ ನಮಗೇನಾದರೂ ಕಷ್ಟ ಇದ್ದರೆ ನಮ್ಮ ಕಷ್ಟಗಳೆಲ್ಲ ಉಪ್ಪಿನ ಥರ ಕರಗಿ ನೀರಾಗಲಿ ಅಂತ ಹೇಳಿ ನಾವು ಈ ಥರ ಪೂಜೆ ಮಾಡೋದು ಅಂತ ಸುಮಾರು ಜನ ಅಲ್ಲಿ ಹೇಳ್ತಾ ಇದ್ರು. ನಾವು ಅಲ್ಲಿ ಒಂದು 3-4 ಜನನ ವಿಚಾರಿಸಿನೇ ನಾವು ಪೂಜೆಯನ್ನು ಮಾಡೋದು. ಯಾಕಂದ್ರೆ ನಮಗೆ ಏನು ಎತ್ತ ಅಂತ ಕರೆಕ್ಟಾಗಿ ಗೊತ್ತಿರಲ್ಲ. ಕೆಲವೊಬ್ಬರನ್ನ ಕೇಳಿ ನಾವು ಪೂಜೆಯನ್ನು ಮಾಡಬೇಕಾಗತ್ತೆ. ಅಲ್ಲಿನ ಪದ್ಧತಿ ಹಾಗೆಯೇ ಪೂಜೆ ವಿಧಾನ ಯಾವ ರೀತಿ ಇರುತ್ತೆ ಅಂತಂದರೆ, ಕೆಲವೊಬ್ಬರನ್ನ ಕೇಳಿ ತಿಳ್ಕೊಂಡ್ರೆ ನಮಗೆ ಗೊತ್ತಾಗೋದು. ಫಸ್ಟ್ ನಮಗೆ ಗೊತ್ತಾಗಲ್ಲ ಅಂತ ನನ್ನ ಅನಿಸಿಕೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಾವು ತೆಂಗಿನಕಾಯಿ ಎಲ್ಲ ತಗೊಂಡು ದೊಡ್ಡದು ವಿಗ್ರಹ ಹತ್ರ ಹೋಗ್ತಾ ಇದ್ವಿ. ಈ ವಿಗ್ರಹ ಅಂತೂ ಪ್ರಪಂಚದಲ್ಲೇ ತುಂಬ ಅತಿ ಎತ್ತರವಾದ ಪಂಚಲೋಹದಿಂದ ಮಾಡಿರುವಂಥ ವಿಗ್ರಹ ಅಂತ ಎಲ್ಲ ಕರೀತಾರೆ. 2 ಕಣ್ಣಿಂದ ನೋಡೋಕ್ಕೆ ಸಾಲದು ತಾಯಿ ಚಾಮುಂಡೇಶ್ವರಿನ ಅಷ್ಟು ಚೆನ್ನಾಗಿ ವಿಗ್ರಹದಲ್ಲಿ ಕೆತ್ತನೆಯನ್ನು ಮಾಡಿದ್ದಾರೆ. ಹಾಗೆಯೇ ಇದ್ರ ಹಿಂದೆಗಡೆ ಸಿಂಹನೂ ಅಷ್ಟೇ ತುಂಬ ಚೆನ್ನಾಗಿದೆ. ಹತ್ರದಿಂದ ನೋಡೋಕ್ಕಂತೂ ಮೈ ರೋಮಾಂಚನ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನಾವು ತೆಂಗಿನಕಾಯಿನ ತಗೊಂಡು ಸಿಂಹದಿಂದ ಒಳಗಡೆ ಒಂದು ರೌಂಡ್ ಹಾಕೊಂಡು ಬಂದು ಇಲ್ಲಿ ಚಿಕ್ಕದು ಚಾಮುಂಡೇಶ್ವರಿ ತಾಯಿ ವಿಗ್ರಹ ಇದೆ. ವಿಗ್ರಹಕ್ಕೆ ಇಲ್ಲಿ ಪೂಜಾರಿಗಳು ತೆಂಗಿನಕಾಯಿನ ಮುಡಿಸಿ ಕೆಳಗಡೆ ಕೊಡ್ತಾರೆ. ಇಲ್ಲಿ ಅಷ್ಟೇ ನಾವು ಮನಸ್ಸಲ್ಲಿ ಅಂದ್ಕೊಂಡಿರೋದು ತಾಯಿ ಮುಂದೆ ಹೇಳಿ ತೆಂಗಿನಕಾಯಿನ ಮುಡಿಸ್ಕೊಂಡು ಇಲ್ಲಿ ನಾವು ಕೆಳಗಡೆ ಬರಬೇಕಾಗತ್ತೆ. ನೀವು ನೋಡ್ಬೋದು ಇಲ್ಲಿ ಎಷ್ಟು ಜನಗಳಿದ್ದಾರೆ ಅಂತ. ಶುಕ್ರವಾರ ಭಾನುವಾರ ಅಂತೂ ತುಂಬ ಜನ ಇರ್ತಾರೆ, ಮಂಗಳವಾರನೂ ಅಷ್ಟೇ ತುಂಬ ಜನ ಇರ್ತಾರೆ. ಇಲ್ಲಿ ನಾವು ಬಂದು ಬಸಪ್ಪನವರಿಗೆ ಕಾಯಿ ಕಟ್ಟಾದ್ಮೇಲೆ ಇಲ್ಲಿ ನೋಡ್ಬೋದು ಜನಗಳೆಲ್ಲ ಯಾಕೆ ಈ ಥರ ಕೂತಿದ್ದಾರೆ ಅಂತ. ನಾನು ಇದೇ ಫಸ್ಟ್ ನೋಡ್ತಾ ಇರೋದ್ರಿಂದ ನನಗೂ ಸ್ವಲ್ಪ ಶಾಕ್ ಆಯಿತು, ಯಾಕಪ್ಪ ಹಿಂಗೆಲ್ಲ ಕೂತಿದ್ದಾರೆ ಅಂತ. ಆಮೇಲೆ ಗೊತ್ತಾಯಿತು ಇಲ್ಲಿ ಬಸಪ್ಪ ಇಲ್ಲಿ ಬಂದು ಜನಗಳನ್ನ ದಾಟುತ್ತೆ ಅಂತ. ಇಲ್ಲಿ ನೋಡ್ಬೋದು ಬಸಪ್ಪಂಗೆ ಇಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಫಸ್ಟು ಬಸಪ್ಪಂಗೆ ಪಾದ ಎಲ್ಲ ತೊಳೆದು ಪಾದ ಪೂಜೆ ಮಾಡ್ತಾರೆ. ಪಾದ ಪೂಜೆ ಮಾಡಾದ್ಮೇಲೆ ಬಸಪ್ಪ ಗರ್ಭಗುಡಿ ಒಳಗಡೆ ಹೋಗಿ ತಾಯಿಗೆ ಪೂಜೆ ಎಲ್ಲ ಮಾಡ್ಕೊಂಡಾದ್ಮೇಲೆ ಮತ್ತೆ ಹೊರಗಡೆ ಬರೋದು. ನಾನು ದೇವಸ್ಥಾನಕ್ಕೆ ಇದನ್ನು ಸೇರಿದ್ರೆ 3 ಸಲ ಬಂದಿರೋದು. 3 ಸಲ ಬಂದರೂ ಸಹ ಬಸಪ್ಪನ ನನಗೆ ನೋಡೋಕ್ಕಾಗಿರಲಿಲ್ಲ. ಈ ಸಲ ಬಸಪ್ಪನ ನಾನು ನೋಡಬೇಕು ಅಂತಲೇ ಹೋಗಿದ್ದು. ಆದರೆ ಬಸಪ್ಪನ ಇಷ್ಟು ಹತ್ತಿರದಿಂದ ನೋಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನೋಡ್ಬೋದು ಇಲ್ಲಿ ಬಸಪ್ಪಂಗೆ ಎಲ್ಲ ಮುಟ್ಟಿ ಸಹ ನಮಸ್ಕಾರ ಮಾಡ್ಕೊಳ್ತಾ ಇದ್ದಾರೆ. ಫಸ್ಟು ಪಾದ ಪೂಜೆ ಎಲ್ಲ ಮಾಡ್ಕೊಂಡಾದ್ಮೇಲೆ ಗರ್ಭಗುಡಿ ಒಳಗಡೆ ಬಸಪ್ಪ ಹೋಗಿದ್ದು ಬಂತು. ಇವಾಗ ಬಸಪ್ಪ ದೇವಸ್ಥಾನನ 3 ರೌಂಡು ಸುತ್ತಿ ಆಮೇಲೆ ದೊಡ್ಡ ವಿಗ್ರಹದ ಹತ್ರನೂ ಬಸಪ್ಪನ ಕರ್ಕೊಂಡು ಹೋಗಿರ್ತಾರೆ. ಅದನ್ನೆಲ್ಲ ನನಗೆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅದಾದಮೇಲೆ ಇಲ್ಲಿ ಬಸಪ್ಪ ಗರ್ಭಗುಡಿನ 3 ಸಲ ಸುತ್ತುತ್ತಾ ಇದೆ. ಅದು ಹೇಗೆ ಅವ್ರು ಏನು ಹೇಳ್ತಾನೂ ಇರಲಿಲ್ಲ. ಆದರೆ ಬಸಪ್ಪ ತಾನೇ ದೇವಸ್ಥಾನ ಎಲ್ಲ ಸುತ್ತಾ ಇತ್ತು. 3 ಸುತ್ತು ದೇವಸ್ಥಾನನ ಸುತ್ತಾದ್ಮೇಲೆ ಇಲ್ಲಿ ನೋಡ್ಬೋದು ಜನಗಳನ್ನ ಯಾವ ರೀತಿ ದಾಟ್ತಾ ಇದೆ ಅಂತ.
ಬಸಪ್ಪನ ಹತ್ರ ನಾವು ಎರಡು ರೀತಿಲಿ ಕೇಳ್ಕೊಬೋದು. ಒಂದು ರೀತಿ ಅಂತಂದರೆ ಬಸಪ್ಪನ ಮುಂದೆ ನಾವು ಕೈನ ಇಟ್ಟರೆ ಬಸಪ್ಪ ಏನಾದರೂ ನಮ್ಮ ಮನಸ್ಸಲ್ಲಿ ಅಂದ್ಕೊಂಡಿರೋದು ಆಗುತ್ತೆ ಅನ್ನೋದಿದ್ದರೆ ಬಲ್ದಗಾಲಿಂದ ನಮ್ಮನ್ನ ಕೈನ ಮುಟ್ಟುತ್ತೆ ಬಸಪ್ಪ. ಇನ್ನೊಂದು ಈ ರೀತಿನೂ ಸಹ ಮಲ್ಕೊಂಡು ನಮ್ಮ ಮನಸ್ಸಲ್ಲಿ ಅಂದ್ಕೊಂಡಿರೋದ ಬಸಪ್ಪನ ಹತ್ರ ನಾವು ಕೇಳ್ಕೊಬೋದು. ಇಲ್ಲಿ ನೋಡ್ಬೋದು ಬಸಪ್ಪ ಯಾವ ರೀತಿ ಜನಗಳನ್ನ ದಾಟ್ತಾ ಇದೆ ಅಂತ. ಹಾಗೆಯೇ ಇಲ್ಲಿ ದೂರ ದೂರ ಮಲ್ಕೊಂಡ್ರೆ ಮಾತ್ರ ಬಸಪ್ಪ ದಾಟೋದು. ಹತ್ರದಲ್ಲಿ ಮಲ್ಕೊಬಿಟ್ರೆ ದಾಟಕ್ಕೆ ಬಸಪ್ಪನಿಗೆ ಜಾಗ ಇರಲ್ವಲ್ಲ, ಅದರಿಂದ ಕೆಲವೊಬ್ರು ದಾಟ್ತಾ ಇರಲಿಲ್ಲ. ಹಾಗೆಯೇ ಇಲ್ಲಿ ನೋಡ್ಬೋದು ಜನಗಳು ಎಷ್ಟೆಲ್ಲ ಜನಗಳಿದ್ದಾರೆ ಅಂತ. ಬಸಪ್ಪನಂತೂ ನಾನು ಹತ್ರದಿಂದ ನೋಡಿದೆ ಈ ಸಲ. ಇಲ್ಲಿ ನೋಡ್ಬೋದು ಅವರು ಮಲ್ಕೋತಿರೋಬೇಕಾದ್ರೆ ಬಸಪ್ಪ ಯಾವ ರೀತಿ ನಿಂತಿದೆ ಅಂತ. ಎಲ್ಲ ಇಲ್ಲಿ ಜನಗಳು ದಾಟಿಸ್ಕೊಂಡಾದ್ಮೇಲೆ ಬಸಪ್ಪನ ಕರ್ಕೊಂಡೋಗಿ ಅದ್ರದ್ದು ಜಾಗ ಇದೆ, ಆ ಜಾಗದಲ್ಲಿ ಬಸಪ್ಪನ ಕಟ್ಟಾಕ್ತಾರೆ. ಕೆಲವೊಬ್ಬರಿಗೆ ಈ ದೇವಸ್ಥಾನದಲ್ಲಿ ಯಾವ ರೀತಿ ಪೂಜೆ ಮಾಡೋದು ಅಂತಲೇ ಗೊತ್ತಿರಲ್ಲ. ಫಸ್ಟು ನಮಗೂ ಸಹ ಗೊತ್ತಿರಲಿಲ್ಲ, ಆಮೇಲೆ ನಮಗೆ ಗೊತ್ತಾಗಿದ್ದು. ಕೆಲವೊಬ್ಬರು ಇಲ್ಲಿ ತೀರ್ಥಸ್ಥಾನನೂ ಮಾಡ್ತಾರೆ. ಅಮಾವಾಸ್ಯೆ ಮತ್ತು ಪೌರ್ಣಮಿಗೆ ಇಲ್ಲಿ ತೀರ್ಥಸ್ಥಾನ ಅನ್ನೋದನ್ನ ಮಾಡ್ಬೋದು. ಕೆಲವೊಂದು ದಿನ ಭಾನುವಾರನೂ ಸಹ ಮಾಡ್ತಾ ಇರ್ತಾರೆ. ನಾವು ಒಂದು ವಾರ ಭಾನುವಾರ ಬಂದಿರೋ ದಿನ ಅವತ್ತು ಸಹ ಇಲ್ಲಿ ತೀರ್ಥಸ್ಥಾನ ಮಾಡ್ತಾಯಿದ್ರು. ತೀರ್ಥಸ್ಥಾನದ ಬಗ್ಗೆ ಕೆಲವೊಬ್ಬರಿಗೆ ನನ್ನ ಕಡೆಯಿಂದ ಏನು ತಿಳಿಸ್ಕೊಡ್ತೀನಿ ಅಂತಂದರೆ, ಫಸ್ಟು ನಾವು ತಾಯಿದು ದರ್ಶನ ಮಾಡಬೇಕು. ತಾಯಿದು ದರ್ಶನ ಮಾಡಾದ್ಮೇಲೆ ಉಪ್ಪಿನ ಸೇವೆ ಅನ್ನೋದೇನಾದರೂ ಮಾಡಬೇಕು ಅಂತ ಇದ್ದರೆ ಉಪ್ಪಿನ ಸೇವೆನ ನೀವು ಮಾಡ್ಬೋದು. ಆಮೇಲೆ ನಾವು ಕಾಯಿ ತಗೊಂಡು ದೊಡ್ಡ ವಿಗ್ರಹ ಹತ್ರ ಹೋಗಿ ಆಮೇಲೆ ಬಂದು ಇಲ್ಲಿ ಬಸಪ್ಪನವರಿಗೆ 7 ಸುತ್ತಿ ನಾವು ಕಾಯಿ ಏನದನ್ನ ಕಟ್ಟಾದ್ಮೇಲೆ ನಾವು ತೀರ್ಥಸ್ಥಾನ ಅನ್ನೋದನ್ನ ಮಾಡಬೇಕಾಗುತ್ತೆ. ಫಸ್ಟೇ ತೀರ್ಥಸ್ಥಾನ ಮಾಡಿ ನೀವು ದೇವ್ರದ್ದು ದರ್ಶನ ಮಾಡೋಕ್ಕೆ ಹೋಗಬೇಡಿ. ಅಲ್ಲಿ ಹೇಳ್ತಾ ಇದ್ರು ಕೆಲವೊಬ್ರು ಫಸ್ಟು ತೀರ್ಥಸ್ಥಾನ ಮಾಡಬಾರ್ದು ಅಂತ. ಅದರಿಂದ ನಾನು ನಿಮಗೆ ಹೇಳ್ತಾ ಇರೋದು, ತೀರ್ಥಸ್ಥಾನನ ಕೊನೆಯಲ್ಲಿ ಮಾಡಿ ಆಮೇಲೆ ನೀವು ಮನೆಗೆ ಬರಬೇಕಾಗುತ್ತೆ. ಫಸ್ಟೇ ಮಾಡಿ ದೇವಸ್ಥಾನದ ಒಳಗಡೆ ಯಾವುದೇ ಕಾರಣಕ್ಕೂ ಹೋಗಬಾರ್ದು. ಇಲ್ಲಿ ಇನ್ನೇನಪ್ಪ ವಿಶೇಷತೆ ಅಂತಂದರೆ, ಪಾಪು ಇರೋರಿಗೆ ಗರ್ಭಗುಡಿ ಒಳಗಡೆ ಹೋಗೋಕ್ಕೆ ಫ್ರೀಯಾಗಿ ಬಿಡ್ತಾರೆ. ಹಾಗೆಯೇ ವಯಸ್ಸಾಗಿರೋರಿಗೆ ಅಥವಾ ಅಂಗವಿಕಲರೇನಾದರೂ ಬಂದಿದ್ದರೆ ಈ ದೇವಸ್ಥಾನಕ್ಕೆ ಅವರೆಲ್ಲರೂ ಸಹ ಫ್ರೀಯಾಗಿ ಹೋಗ್ಬೋದು. ಇಲ್ಲಿ ತಾಯಿಗೆ ನಾವು ಮನಸ್ಸಲ್ಲಿ ಅಂದ್ಕೊಂಡಿರೋದೇನಾದರೂ ಈಡೇರಿದ್ರೆ ನಮ್ಮ ಕೈಯಲ್ಲಿ ಏನಾಗುತ್ತೆ ಆ ಸೇವೆಗಳನ್ನ ಮಾಡ್ಬೋದು. ಕೆಲವೊಬ್ಬರು ಇಲ್ಲಿ ಅರ್ಶಿನ ಕುಂಕುಮನೂ ಸಹ ಕೊಡ್ತಾರೆ. ತಮ್ಮ ಮನಸ್ಸಲ್ಲಿ ಅಂದ್ಕೊಂಡಿರೋದೇನಾದ್ರು ಈಡೇರಿದ್ರೆ, ನಾನು ನನ್ನ ಮನಸ್ಸಲ್ಲಿ ಅಂದ್ಕೊಂಡಿರೋದು ಇನ್ನೂ ಈಡೇರಿಲ್ಲ, ಯಾವಾಗ ಈಡೇರುತ್ತೆ ಆವಾಗ ನಾನು ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ. ನಾವು ಈ ದೇವಸ್ಥಾನಕ್ಕೆ 7 ವಾರ ಕಾಯಿ ಕಟ್ಟಬೇಕು ಅಂತ ಅಂದ್ಕೊಂಡಿದ್ವಿ. 7 ವಾರನೂ ಸಹ ನಾವು ಮಂಗಳವಾರನೇ ಕಟ್ಟಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ಒಂದು ವಾರ ಮಾತ್ರ ಭಾನುವಾರ ನಾವು ಕಾಯಿ ಕಟ್ಟಿದ್ದೀವಿ. ಇನ್ನು ಮಿಕ್ಕಿದ ವಾರ ಎಲ್ಲ ನಾವು ಮಂಗಳವಾರನೇ ಕಟ್ತಾ ಇರೋದು. ಮಂಗಳವಾರ ಕಟ್ಟೋದ್ರಿಂದ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಆದರೆ ಏನು ಶ್ರೇಷ್ಠ ಏನು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ನಾವು ಮನಸ್ಸಲ್ಲಿ ಅಂದ್ಕೊಂಡಿರೋದು ಓದ ತಕ್ಷಣ ಆಗುತ್ತೆ ಅಂತ ಕೆಲವೊಬ್ರು ಹೇಳ್ತಾರೆ ಈ ಯೂಟ್ಯೂಬ್ ವಿಡಿಯೋಗಳಲ್ಲೆಲ್ಲ. ಆದರೆ ನಾನು ಅಂದ್ಕೊಂಡಿರೋದು ನನ್ನ ಮನಸ್ಸಲ್ಲಿ ಇನ್ನೂ ಆಗಿಲ್ಲ. ಅದು ಯಾವಾಗ ಆಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಇಲ್ಲಿ ನಾವು ಊಟಕ್ಕೆ ಬಂದಿದ್ವಿ. ಇಲ್ಲಿ ಊಟದ ವ್ಯವಸ್ಥೆ ಸ್ವಲ್ಪ ಅಷ್ಟಕ್ಕಷ್ಟೇ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ಬೋದು ತಟ್ಟೆಗಳಲ್ಲಿ ಯಾವ ರೀತಿ ತೊಳೆದು ಇಟ್ಟಿದ್ದಾರೆ ಅಂತ. ಅಷ್ಟು ನೀಟಾಗೂ ಸಹ ತಟ್ಟೆಗಳನ್ನ ತೊಳೆದಿರಲ್ಲ. ಇದೊಂದು ವ್ಯವಸ್ಥೆ ಅವರು ಸರಿ ಮಾಡಿಕೊಂಡ್ರೆ ಸರಿಯಾಗುತ್ತೆ. ಇಲ್ಲಿ ಕುಡಿಯೋ ನೀರು ವ್ಯವಸ್ಥೆನೂ ಸಹ ಇದೆ. ಹಾಗೆಯೇ ಇದು ಬಂದು ಊಟದ ಹಾಲಲ್ಲಿ ಒಂದು 500ರಿಂದ 1000 ಜನ ಕುತ್ಕೋಬೋದು. ಆ ಥರ ದೊಡ್ಡದಾಗಿದೆ ಊಟದ ಹಾಲು. ಪ್ರಸಾದಕ್ಕೆ ಇವರು ಇವತ್ತು ಪಾಯಸ ಹಾಗೆಯೇ ಬಾತು ಅನ್ನ ಸಾಂಬಾರು ಮಾಡಿಸಿದ್ರು. ನಾವು ಹುಣ್ಣಿಮೆ ಹಿಂದ್ಲ ದಿನ ಹೋಗಿರೋದ್ರಿಂದ ಇಷ್ಟೆಲ್ಲ ಊಟ ನಮಗೆ ಸಿಕ್ತು ಅಂತಲೇ ಹೇಳ್ಬೋದು. ಮಾಮೂಲಿ ದಿನಗಳಿಗೆ ಹೋದರೆ ಅನ್ನ ಸಾಂಬಾರು ಬಾತು ಆ ಥರ ಊಟ ಸಿಗುತ್ತೆ. ಊಟದಲ್ಲಿ ಏನಿಲ್ಲ, ರುಚಿ ಎಲ್ಲ ತುಂಬ ಚೆನ್ನಾಗೇ ಮಾಡಿದ್ರು. ನಾವು ಅಷ್ಟೇ ನಮ್ಮ ಮನೇಲಿ ನಾವು ಯಾವ ರೀತಿ ಪ್ಲೇಟ್ಗಳನ್ನೆಲ್ಲ ತೊಳಿತೀವಿ ಆ ರೀತಿ ನಾವು ಪ್ಲೇಟ್ಗಳನ್ನೆಲ್ಲ ನೀಟಾಗಿ ತೊಳೆದು ಇಟ್ಬಿಟ್ಟು ಬಂದರೆ ಬೇರೆ ಭಕ್ತಾದಿಗಳು ಊಟಕ್ಕೆ ಬಂದರೆ ಅವ್ರಿಗೂ ಸ್ವಲ್ಪ ಹಿಂಸೆ ಆಗಲ್ಲ. ತಟ್ಟೆ ಏನು ಇವ್ರು ಈ ಥರ ತೊಳೆದಿದ್ದಾರೆ ಅಂತಲೂ ಸಹ ಅವ್ರು ಯಾರೂ ಅಂದ್ಕೊಳ್ಳಲ್ಲ. ಕೆಲವೊಬ್ಬರು ತಟ್ಟೆಗಳನ್ನ ನೀಟಾಗೆ ತೊಳೆಯಲ್ಲ, ಹಾಗಾಗೇ ತೊಳೆದ್ಬಿಟ್ಟು ಇಟ್ಬಿಟ್ಟು ಬರ್ತಾರೆ. ಅದರಿಂದ ಬೇರೆಯವ್ರು ಊಟ ಮಾಡೋಕ್ಕೂ ಸಹ ಸ್ವಲ್ಪ ಹಿಂಸೆ ಆಗುತ್ತೆ. ಫಸ್ಟು ನಾವು ನೀಟಾಗಿದ್ರೇ ಬೇರೆಯವ್ರಿಗೂ ಸಹ ಇಷ್ಟ ಆಗುತ್ತೆ ಅಂತ ನಾನು ಹೇಳ್ತೀನಿ. ಇದೊಂದು ವ್ಯವಸ್ಥೆ ಅವರು ಸರಿ ಮಾಡಿಕೊಂಡ್ರೆ ದೇವಸ್ಥಾನದಲ್ಲಿ ಎಲ್ಲನೂ ಸರಿ ಇರುತ್ತೆ. ಹಾಗೆಯೇ ಇಲ್ಲಿ ಕೆಳಗಡೆ ಅವರು ಮಣ್ಣಿಂದು ರೋಡ್ ಇರೋದ್ರಿಂದ ಸ್ವಲ್ಪ ತಿರುಗಾಡೋಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ. ಯಾಕಂದರೆ ನೀರು ಅಲ್ಲೇ ಚೆಲ್ಲೋದ್ರಿಂದ ಸ್ವಲ್ಪ ಹಿಂಸೆ ಆಗುತ್ತೆ. ಇಲ್ಲಿ ನೋಡ್ಬೋದು ಅವರು ಎಷ್ಟು ದೊಡ್ಡ ಪಾತ್ರೆಯಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ ಅಂತ. ಯಾವಾಗಲೂ ಅಷ್ಟೇ ಇಲ್ಲಿ ಅಡುಗೆ ಮಾಡ್ತಾನೆ ಇರ್ತಾರೆ. ಹಾಗೆಯೇ ಇಲ್ಲಿ ಭಕ್ತಾದಿ ಬರೋರಿಗೆಲ್ಲರಿಗೂ ಸಹ ಊಟದ ವ್ಯವಸ್ಥೆ ಖಂಡಿತ ಇದೆ ಇಲ್ಲಿ ಅಂತ ಹೇಳ್ತೀನಿ ನಾನು ನಿಮಗೆ. ಇದು ನಾವು ಊಟದ ಹಾಲ್ಗೆ ಹೋಗಿದ್ದು ಬರಬೇಕಾದ್ರೆ ಮಾಡಿರೋವಂಥ ವಿಡಿಯೋ. ತಾಯಿ ಚಾಮುಂಡೇಶ್ವರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ನೋಡ್ಬೋದು. ಇಲ್ಲಿ ಕೆಳಗಡೆ ಇದು ಗುಹೆ ಥರ ಇರೋದು ಏನು ಅಂತಂದರೆ, ಕೆಳಗಡೆ ಇಲ್ಲಿ ಮ್ಯೂಸಿಯಂ ಮಾಡ್ತಾ ಇದ್ದಾರೆ. ಮ್ಯೂಸಿಯಮ್ಮು ಇನ್ನೂ ಅಲ್ಲಿ ಕೆಲಸ ನಡೀತಾ ಇರೋದ್ರಿಂದ ಅಲ್ಲಿ ಇನ್ನೂ ಒಳಗಡೆ ಯಾರಿಗೂ ಅಲೋ ಮಾಡ್ತಾ ಇಲ್ಲ. ಅದು ಓಪನ್ ಆದಮೇಲೆ ನಾನು ನಿಮಗೆ ಅದು ವಿಡಿಯೋನ ಒಂದ್ಸಲ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಮ್ಯೂಸಿಯಮ್ಮು ಅಂತ. ಇಲ್ಲಿ ನಾನು ಫುಲ್ಲು ದೇವಸ್ಥಾನನ ಕವರ್ ಮಾಡಿ ವಿಡಿಯೋ ಮಾಡ್ತಾ ಇದ್ದೀನಿ, ನೀವೆಲ್ಲ ನೋಡಲಿ ಅಂತ. ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಈ ವ್ಲಾಗು ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಬಾಯ್.